ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಶೇಂಗಾ ಲಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಇದನ್ನು ಹುರಿದಿಟ್ಕೊಂಡಿದ್ದೀನಿ. ಅಂದರೆ ಯಾಕಂದರೆ ಸಿಪ್ಪೆ ತೆಗೆದಿರುತ್ತೆ, ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮೀಡಿಯಮ್ ಆಗಿ ಹುರ್ಕೊಡಿ. ತುಂಬ ಜಾಸ್ತಿ ಡಾರ್ಕಾಗಿ ಹುರ್ಕೋಬೇಡಿ. ಹುರಿದಾದ್ಮೇಲೆ ಇದನ್ನು ನೀಟಾಗಿ ಸಿಪ್ಪೆ ತೆಗೆದುಕೋಬೇಕು. ವಿತ್ ಸಿಪ್ಪೆನೂ ಏನು ಆಗಲ್ಲ, ಬಟ್ ಸಿಪ್ಪೆ ತೆಗೆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೋಡೋಕ್ಕೂ ಕಲರ್, ಇಲ್ಲಾಂದರೆ ತುಂಬ ಡಾರ್ಕ್ ಒಂಥರ ಕಲರ್ ಬ್ರೌನಿಷ್ ಬಂದುಬಿಡುತ್ತೆ. ಸಿಪ್ಪೆ ತೆಗೆದುಬಿಡಿ. ಎಷ್ಟಾಗುತ್ತೆ ಅಷ್ಟು ಪೂರ್ತಿ ಕ್ಲೀನಾಗಿ ತೆಗಿಬೇಕಂತ ಏನೂ ಇಲ್ಲ. ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಗೆದುಬಿಡಿ. ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮಾಗಿ ತೆಗಿತಾಯಿದ್ದೀನಿ. ಆಮೇಲೆ ನೋಡಿ, ಇವಾಗ ತೆಗ್ದಿದ್ದೀನಿ. ಇದನ್ನ ಕ್ಲೀನ್ ಮಾಡಿ ತೊಗೊಂಬಂದಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕೋದಿರುತ್ತೆ. ನೋಡಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಓಕೆನಾ. ಸೊ ಇದಕ್ಕೆ ನಾನು ಅರ್ಧ kg ಶೇಂಗಾಗೆ ಒಂದು ಕಾಲು ಕಪ್ ಅಂದರೆ 250 ಗ್ರಾಮ್ ಶೇಂಗಾಗೆ 150 ಗ್ರಾಮ್ ಇದು ಹಾಕ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೂ ಚೂರು ಬೆಲ್ಲ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಮಕ್ಕಳಿಗೆಲ್ಲ ತುಂಬ ಬೆಲ್ಲ ಆ್ಯಡ್ ಮಾಡಬೇಡಿ. ಆಮೇಲೆ ಇದಕ್ಕೆ ನಾನು ಮೆಣಸು ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು 15-20 ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ಮತ್ತು ಏಲಕ್ಕಿ ಒಂದು 2-3 ಏಲಕ್ಕಿ ಹಾಕಬೇಕು. ಸಪೋಸ್ ನಿಮಗೆ ಮೆಣಸಿನ ಕಾಳು ಇಷ್ಟ ಇಲ್ಲ ಅಂತಂದರೆ, ಸ್ವಲ್ಪ ಖಾರ ಮಕ್ಕಳಿಗೆ ತಿನ್ನೋಕ್ಕೆ ಆಗಲ್ಲ ಅಂತಂದರೆ ಎಳ್ಳು ಹಾಕೋಬೋದು. ಎರಡೂ ಹಾಕಬೇಡಿ, ಯಾಕಂತಂದರೆ ಎಳ್ಳು ಕೂಡ ಹೀಟು, ಮೆಣಸು ಕೂಡ ಹೀಟು. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನಾನಿವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ತುಂಬ ಜಾಸ್ತಿ ಪೌಡ್ರ್ ಥರ ಮಾಡಬೇಡಿ, ಮೀಡಿಯಮ್ ಆಗಿರಬೇಕು. ಮೀಡಿಯಮಾಗಿ ಮಾಡ್ಕೊಳ್ಳಿ, ಓಕೆನಾ. ಸಪೋಸ್ ನೀವೇನಾದರೂ 1 ವರ್ಷದ ಒಳಗಡೆ ಮಕ್ಕಳಿಗೆ ಅಥವಾ 2 ವರ್ಷದ ಒಳಗಡೆ ಮಕ್ಕಳಿಗೆ ಏನಾದರೂ ಈ ಶೇಂಗಾ ಲಡ್ಡು ನೀವು ಮಾಡ್ತಿದ್ರೆ ಫುಲ್ ನೀವು ತುಂಬ ಸಣ್ಣದಾಗಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಎಲ್ರಿಗೂ ಮಾಡ್ತಾಯಿದ್ದೀನಿ, ಅಂದರೆ 2 ಇಯರ್ ಮೇಲ್ಪಟ್ಟವ್ರಿಗೆ ಎಲ್ಲರೂ ಕೂಡ ಅಂದರೆ ತುಂಬ ಪೌಡ್ರ್ ಮಾಡ್ತಾಯಿಲ್ಲ, ಮೀಡಿಯಮಾಗಿ ಪೌಡ್ರ್ ಮಾಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಅತಿ ಚಿಕ್ಕ ಮಕ್ಕಳಿಗೆ ನೀವೇನಾದರೂ ತಿನ್ನಿಸ್ಬೇಕಿದ್ರೆ ಇನ್ನೂ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳಿ, ಅಷ್ಟೇ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಇವಾಗ ಉಗುರು ಬೆಚ್ಚಗೆ ನೀರು, ತುಂಬ ನೀರು ಕಾಯಿಸ್ಬಾರ್ದು, ಅಂದರೆ ಉಗುರು ಬೆಚ್ಚಗೆ ನೀರು ಕಾಯಿಸ್ಬಿಟ್ಟು ಸ್ವಲ್ಪ ಚಮಕಿಸ್ತಾ ಇದನ್ನು ಕಲಿಸ್ಬೇಕು ಬಿಸಿನೀರಲ್ಲಿ. ಒಮ್ಮೆ ಜಾಸ್ತಿ ನೀರು ಹಾಕೋಬೇಡಿ, ಯಾಕಂದರೆ ಬೆಲ್ಲ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಮಂದ ಆಗಿಬಿಡುತ್ತೆ, ಆಮೇಲೆ ಗಟ್ಟಿ ಮಾಡೋಕ್ಕಾಗಲ್ಲ. ಸಪೋಸ್ ಏನಾದರೂ ಆ ಥರ ಸ್ವಲ್ಪ ಜಾಸ್ತಿ ಮೆತ್ತಗಾಗಿಬಿಟ್ರೆ ನೀವೇನು ಮಾಡಿ, ಇನ್ನೊಂದು ಚೂರು ಶೇಂಗಾ ಪೌಡ್ರ್ ಮಾಡಿಬಿಟ್ಟು ಹಾಕೋಬೇಕು, ಓಕೆನಾ. ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿತು, ಇವಾಗ ಆಲ್ರೆಡಿ ಎಲ್ಲ ಇಷ್ಟಾದರೆ ಸಾಕು, ಇದು ಕರೆಕ್ಟು. ಇದಕ್ಕಿಂತ ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ಕುಂಡಿ ಕಟ್ಟೋಕ್ಕಾಗಲ್ಲ. ಇವಾಗ ನೋಡಿ, ಬೇಗನೆ ಕಟ್ಬೋದು ಒಂದೇ ಕೈಯಿಂದ, ಏನು ಯಾರಾದರೂ ಕಟ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಇವಾಗಲೇ ಟೇಸ್ಟ್ ಮಾಡ್ಬೋದು, ಅಂದರೆ ಜಾಸ್ತಿ ನಿಮಗೆ ಸ್ವೀಟ್ ಆಗಿದೆಯಾ ಇಲ್ವಾ ಅಂತ. ಜಾಸ್ತಿ ಸ್ವೀಟ್ ಆದರೆ ಇನ್ನೊಂಚೂರು ಪೌಡ್ರ್ ಹಾಕ್ಕೊಳ್ಳಿ, ಇನ್ನೂ ಸ್ವೀಟ್ ಬೇಕು ಅಂತಂದರೆ ಇನ್ನೊಂಚೂರು ಬೆಲ್ಲ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿದ್ದೀನಿ. ನೀವು ಬೇರೆ ಬೆಲ್ಲನೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಮಕ್ಕಳಿಗಾದರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ, ತುಂಬ ಬೇಗನೆ, ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ, ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸಲ್ಲಿ ಈ ಲಡ್ಡೂನ ಕಟ್ಬೋದು. ಮಕ್ಕಳಿಗೆ ನಾವು ಹೊರಗಡೆ ತಿಂಡಿ ಕೊಡೋಕ್ಕಿಂತನೂ ಸೊ ಈ ಥರ ಮನೆಯಲ್ಲಿ ಕಟ್ಟಿ ಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ನೀವು ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಇದರಲ್ಲಿ ಆಲ್ರೆಡಿ ರಿಚ್ ವಿಟಮಿನ್ ಇದೆ ಶೇಂಗಾದಲ್ಲಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ನೀವೇನಾದರೂ ಸಪೋಸ್ ಹಾಕಿದರೆ ಕೂಡ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಇನ್ನು ಈ ಕೆಲವರು ಬೆಲ್ಲ ತೆಗೆದು ಮಾಡ್ತಾರೆ. ಸೊ ಅದಕ್ಕಿಂತ ಈ ಥರ ಮಾಡಿದ್ರೂ ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಏನೂ ಆಗೋಲ್ಲ. ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ, ಹೊರಗಡೆ ಇಡ್ಬೋದು, ನೋ ಪ್ರಾಬ್ಲಮ್, ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿತಿನ್ ಒಂದು 20 ಮಿನಿಟ್ಸಲ್ಲಿ ನಾನು ರೆಡಿ ಮಾಡಿದ್ದೀನಿ. ಸೂಪರಾಗಿ ಬಂದಿದೆ ಲಡ್ಡು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಓಕೆನಾ. ಥ್ಯಾಂಕ್ ಯು.
ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತು ನಾವು ಮೀಟ್ ಆಗೋಣ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಥ್ಯಾಂಕ್ ಯು.